ತಮಿಳುನಾಡಿನ ಕರೂರ್ನಲ್ಲಿ ನಡೆದ ಒಂದು ದುರಂತವು ಇಡೀ ದೇಶವನ್ನೇ ಬೆಚ್ಚಿಬಿಟ್ಟಿದೆ. ತಮಿಳು ಚಿತ್ರರಂಗದ ಖ್ಯಾತ ನಟ ವಿಜಯ್ ಆರಂಭಿಸಿದ ತಮಿಳಗ ವೆಟ್ಟೆ ಕಟಗನ್ ಪಕ್ಷದ ರ್ಯಾಲಿಯೊಂದರಲ್ಲಿ ಸಂಭವಿಸಿದ ಭೀಕರ ತೊಕ್ಕಿಸಲಾಟದಲ್ಲಿ 40 ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು. ರಾಜಕೀಯ ರ್ಯಾಲಿಗಳಲ್ಲಿ ಅಥವಾ ಸಿನಿಮಾ ತಾರೆಗಳ ಸಭೆಗಳಲ್ಲಿ ತೊಕ್ಕಿಸಲಾಟವಾಗಿ ಅಭಿಮಾನಿಗಳು ಜೀವ ಕಳೆದುಕೊಂಡ ಘಟನೆ ಇದು ಮೊದಲೇನಲ್ಲ. 2022 ಡಿಸೆಂಬರ್ನಲ್ಲಿ ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಕಂದುಕೂರಿನಲ್ಲಿ ಟಿಡಿಪಿ ರ್ಯಾಲಿಯ ಸಂದರ್ಭದಲ್ಲಿ ಜರುಗಿದ ತೊಕ್ಕಿಸಲಾಟದಿಂದ 8 ಜನರು ಮೃತಪಟ್ಟಿದ್ದರು. 2025 ಜೂನ್ನಲ್ಲಿ ಬೆಂಗಳೂರಿನಲ್ಲಿ ಆರ್ಸಿಬಿ ಟ್ರೋಫಿ ಆಯ್ಕೆ ಸಂದರ್ಭದ ತೊಕ್ಕಿಸಲಾಟದಲ್ಲಿ 11 ಜನರು ಪ್ರಾಣ ಕಳೆದುಕೊಂಡಿದ್ದರು. ಈ ರೀತಿಯ ಘಟನೆಗಳು ದೇಶಾದ್ಯಂತ ಸಂಚಲನ ಸೃಷ್ಟಿಸಿದರು. ಈ ದುರಂತಗಳಿಂದ ಯಾವುದೇ ಪಾಠ ಕಲಿಯದೆ ಜನರು, ರಾಜಕೀಯ ನಾಯಕರು, ಪೊಲೀಸರು ಇನ್ನೂ ಲಕ್ಷ್ಯವಿಲ್ಲದೆ ವರ್ತಿಸುತ್ತಿರುವುದು ಈಗ ಮತ್ತೊಂದು ಭೀಕರ ದುರಂತಕ್ಕೆ ಕಾರಣವಾಗಿದೆ. ಈ ಟಿವಿಕೆ ರ್ಯಾಲಿಯಲ್ಲಿ 40 ಜನರು ಮೃತಪಟ್ಟಿದ್ದಾರೆ. 80ಕ್ಕೂ ಹೆಚ್ಚಿನ ಜನರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತೊಕ್ಕಿಸಲಾಟದಿಂದ ಉಂಟಾದ ಅತಿ ದೊಡ್ಡ ಪ್ರಾಣಹಾನಿಯ ದುರಂತ ಇದಾಗಿರಬಹುದು. ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಷ್ಟ್ರಪತಿಗಳವರೆಗೂ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಘಟನೆಯ ಬಗ್ಗೆ ತೀವ್ರ ವಿಷಾದ ವ್ಯಕ್ತಪಡಿಸಿದ್ದಾರೆ. ಈ ರ್ಯಾಲಿಯು ಮರಣದ ರ್ಯಾಲಿಯಾಗಿ ಮಾರ್ಪಟ್ಟಿದ್ದು, ತಮಿಳುನಾಡು ಸರ್ಕಾರವು ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಯೊಬ್ಬರ ನೇತೃತ್ವದಲ್ಲಿ ತನಿಖಾ ಆಯೋಗ ರಚಿಸಿದೆ. ಈ ತೊಕ್ಕಿಸಲಾಟ ಹೇಗೆ ಸಂಭವಿಸಿತು? ವಿಜಯರ ಜನ ಸೆಳೆಯುವ ರಾಜಕೀಯ ತಂತ್ರಗಾರಿಕೆಯೇ ಇದಕ್ಕೆ ಕಾರಣವೇ? ತಮ್ಮ ಅಭಿಮಾನಿಗಳು ಕಣ್ಣೆದುರೇ ಜೀವ ಕಳೆದುಕೊಳ್ಳುತ್ತಿರುವಾಗ ಯಾರನ್ನೂ ದೂಷಿಸಬೇಕು? ರಾಜಕೀಯ ವೇದಿಕೆಗಳು ಮರಣದ ವೇದಿಕೆಗಳಾಗುತ್ತಿರುವಾಗ ಜನರು ಇಂತಹ ಸಭೆಗಳಿಂದ ದೂರವಿರಬೇಕೆ? ಈ ಎಲ್ಲಾ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಈ ದುರಂತಕ್ಕೆ ತಪ್ಪಿತಸ್ಥರು ಯಾರು ಎಂದು ನಿಮ್ಗೆ ಅನಿಸುತ್ತದೆ? ದಯವಿಟ್ಟು ಕಾಮೆಂಟ್ಗಳಲ್ಲಿ ತಿಳಿಸಿ. ಸರಿ, ಇನ್ನು ತಡ ಮಾಡದೆ ವಿಡಿಯೋಗೆ ಒಡ್ಡೋಣ. ವಿಜಯ್ ತಮಿಳುನಾಡಿನ ದೊಡ್ಡ ಸಿನಿಮಾ ತಾರೆ. ಅವರಿಗಿರುವ ಕ್ರೇಜ್ ಅಪಾರ. ಇಂತಹ ಒಬ್ಬ ಸ್ಟಾರ್ ರಾಜಕೀಯಕ್ಕೆ ಬಂದರೆ ಜನರ ಉತ್ಸಾಹಕ್ಕೆ ಎಲ್ಲೆಯೇ ಇಲ್ಲ. 2024 ಲೋಕಸಭೆ ಚುನಾವಣೆಗೆ 2 ತಿಂಗಳ ಮುಂಚೆಯೇ ವಿಜಯ್ ತಮಿಳಗ ವೆಟ್ಟೆ ಕಟಗಂ ಎಂಬ ತಮ್ಮ ರಾಜಕೀಯ ಪಕ್ಷವನ್ನು ಘೋಷಿಸಿದರು. ಆದರೆ ಆ ಚುನಾವಣೆಯಲ್ಲಿ ಸ್ಪರ್ಧಿಸದೆ 2026 ತಮಿಳುನಾಡು ವಿಧಾನಸಭೆ ಚುನಾವಣೆಯನ್ನೇ ಗುರಿಯಾಗಿಟ್ಟುಕೊಂಡು ಸ್ಪಷ್ಟ ಯೋಜನೆಯೊಂದಿಗೆ ರಾಜಕೀಯ ಪ್ರವೇಶ ಮಾಡಿದರು. 2026ರಲ್ಲಿ ತಮಿಳುನಾಡಿನ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನ ರಾಜಕೀಯ ವಾತಾವರಣ ಕಾದು ಕುಳಿತಿದೆ. ರಾಜಕೀಯ ಪಕ್ಷಗಳು ಚುನಾವಣೆಗೆ ಸಿದ್ಧತೆ ಆರಂಭಿಸಿವೆ. ಜಯಲಲಿತಾ ಅವರ ಮರಣದ ನಂತರ ಎಐಡಿಎಂಕೆ ದುರ್ಬಲವಾಗಿದೆ. ಶಶಿಕಲಾ ರಾಜಕೀಯದಿಂದ ದೂರವಾದ ಮೇಲೆ ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವನ್ನಂತಹ ಮಾಜಿ ಮುಖ್ಯಮಂತ್ರಿಗಳು ಎಐಡಿಎಂಕೆಯನ್ನು 2 ಗುಂಪುಗಳಾಗಿ ವಿಭಜಿಸಿದ್ದಾರೆ. ಇದರಿಂದ ಪಕ್ಷ ಸಂಪೂರ್ಣವಾಗಿ ದುರ್ಬಲವಾಗಿದೆ. ಅಧಿಕಾರದಲ್ಲಿರುವ ಡಿಎಂಕೆಗೆ ಪ್ರತಿಪಕ್ಷವಾಗಿ ತಮ್ಮ ಪಕ್ಷವನ್ನು ಬಿಂಬಿಸುವಲ್ಲಿ ವಿಜಯ್ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಕಳೆದ ಕೆಲವು ತಿಂಗಳಿಂದ ಟಿವಿಕೆ ಆಯೋಜಿಸುತ್ತಿರುವ ಸಭೆಗಳು, ಸಮಾವೇಶಗಳು ಜನರನ್ನು ಆಕರ್ಷಿಸುತ್ತಿವೆ. ವಿಜಯರ ರಾಜಕೀಯ ಭಾಷಣಗಳು, ಟೀಕೆಗಳು ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಗೇಮ್ ಚೇಂಜರ್ ಆಗಿ ಮಾರ್ಪಟ್ಟಿವೆ. ತಮಿಳುನಾಡಿನ ಜನರಿಗೆ ಸಿನಿಮಾ ತಾರೆಗಳ ಬಗ್ಗೆ ಅಪಾರವಾದ ಅಭಿಮಾನವಿದೆ. ರಜನಿಕಾಂತ್, ವಿಜಯರಂತಹ ತಾರೆಗಳೆಂದರೆ ಜನರ ಉತ್ಸಾಹಕ್ಕೆ ಎಲ್ಲೆಯೇ ಇಲ್ಲ. ಇಂತಹ ತಾರೆಗಳು ಜನರ ಮಧ್ಯಕ್ಕೆ ಬಂದಾಗ ಜನರ ಉನ್ಮಾದಕ್ಕೆ ಕಡಿವಾಣವಿಲ್ಲದೆ ಒಡ್ಡೋಡುವ ಘಟನೆಗಳು ಹಲವಾರು. ಕಳೆದ ಕೆಲವು ದಿನಗಳಿಂದ ವಿಜಯ್ ಆಯೋಜಿಸುತ್ತಿರುವ ಸಭೆಗಳು ಯಶಸ್ವಿಯಾಗಿವೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಈ ಸಭೆಗಳಿಗೆ ಜನಸಾಗರವೇ ಹರಿದು ಬರುತ್ತಿದೆ. ವಿಜಯ್ ಒಬ್ಬ ದೊಡ್ಡ ಕ್ರೌಡ್ ಪುಲ್ಲರ್ ಆಗಿ ಮಾರ್ಪಟ್ಟಿದ್ದಾರೆ. ಆದರೆ ಈ ಸಭೆಗಳಿಗೆ, ರ್ಯಾಲಿಗಳಿಗೆ ಅನುಮತಿ ಕೊಡುವ ಪೊಲೀಸರಿಗೆ ಮತ್ತು ಟಿವಿಕೆ ಆಯೋಜಕರಿಗೆ ಜನಸಂದಣಿಯನ್ನು ನಿಯಂತ್ರಿಸುವ ಬಗ್ಗೆ ಎಚ್ಚರಿಕೆ ಇರಬೇಕಿತ್ತು. ಆದರೆ ಪೊಲೀಸರು ಮತ್ತು ಟಿವಿಕೆ ಆಯೋಜಕರು ಜನಸಂದಣಿ ನಿಯಂತ್ರಣದಲ್ಲಿ ಸಂಪೂರ್ಣವಾಗಿ ವಿಫಲರಾದರು. ಕರೂರ್ನ ದುರಂತವು ಇದಕ್ಕೆ ಸಾಕ್ಷಿಯಾಗಿದೆ. ಸೆಪ್ಟೆಂಬರ್ 27 ಶನಿವಾರದಂದು ವಿಜಯ್ ನಾಮಕ್ಕಲ್ ಮತ್ತು ಕರೂರ್ನಲ್ಲಿ ರಾಜಕೀಯ ರ್ಯಾಲಿಗಳನ್ನು ಯೋಜಿಸಿದ್ದರು. ಟಿವಿಕೆ ಪಕ್ಷವು ಪೊಲೀಸರಿಂದ ಅನುಮತಿ ಪಡೆದಿತ್ತು. ಪೊಲೀಸರ ಮಾಹಿತಿಯಂತೆ
ಕರೂರ್ನಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ರ್ಯಾಲಿಗೆ ಅವಕಾಶ ಕೊಡಲಾಗಿತ್ತು. ಕರೂರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ಪ್ರಚಾರ ನಡೆದಿತ್ತು. ಕರೂರ್ ಒಂದು ಸಣ್ಣ ಪಟ್ಟಣವಲ್ಲ, ಇದು ಕೇಂದ್ರ ತಮಿಳುನಾಡಿನ ಜಿಲ್ಲಾ ಕೇಂದ್ರವೂ ಹೌದು. ಕರೂರ್ನ ಜನಸಂಖ್ಯೆ ಸುಮಾರು 4 ಲಕ್ಷದಷ್ಟಿರಬಹುದು. ಆದರೆ ಟಿವಿಕೆ ಆಯೋಜಕರು ಕೇವಲ 10,000 ಜನರಿಗೆ ಮಾತ್ರ ಅನುಮತಿ ಪಡೆದಿದ್ದರು. ವಿಜಯರ ಸಭೆಗಳಿಗೆ 10,000 ಜನರಷ್ಟೇ ಬರುತ್ತಾರೆ ಎಂದು ಭಾವಿಸುವುದು ದೊಡ್ಡ ತಪ್ಪು. ಈ ವಿಷಯದಲ್ಲಿ ಪೊಲೀಸರು ವಿಫಲರಾದರು. ಟಿವಿಕೆ ಪಕ್ಷವು ರ್ಯಾಲಿಗಾಗಿ ಕರೂರ್ನಲ್ಲಿ 4 ಪ್ರದೇಶಗಳನ್ನು ಆಯ್ಕೆ ಮಾಡಿತ್ತು. ಜನರ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಕರೂರ್ ತಿರುಚಿ ಹೆದ್ದಾರಿಯಲ್ಲಿ ರ್ಯಾಲಿಗೆ ಅನುಮತಿ ದೊರೆತಿತ್ತು. ವಿಜಯರ ಸಭೆಗಳಿಗೆ ಜನರ ಪ್ರತಿಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು 2 ಸಂದರ್ಭಗಳು ಸಿಕ್ಕಿದ್ದವು. ಸೆಪ್ಟೆಂಬರ್ 13ರಂದು ತಿರುಚಿಯಲ್ಲಿ ನಡೆದ ವಿಜಯರ ಸಭೆಗೆ ಜನಸಾಗರವೇ ಒಡ್ಡೋಡಿತು. ತಿರುಚಿ ವಿಮಾನ ನಿಲ್ದಾಣದಿಂದ ಸಭೆಯ ಸ್ಥಳಕ್ಕೆ ತಲುಪಲು ವಿಜಯ್ಗೆ 5 ಗಂಟೆ ಬೇಕಾಯಿತು. ಜನರ ಉತ್ಸಾಹದಿಂದ ತಿರುಚಿ ನಗರವೇ ತುಂಬಿ ಹೋಗಿತ್ತು. ಆ ಸಭೆಯಲ್ಲೇ ಜನಸಂದಣಿ ನಿಯಂತ್ರಣದ ಕೊರತೆ ಸ್ಪಷ್ಟವಾಗಿತ್ತು. ಈ ಕೊರತೆಗಳನ್ನು ಸರಿಪಡಿಸಲು ಟಿವಿಕೆ ಪಕ್ಷವು ಒಂದು ಹೇಳಿಕೆ ಬಿಡುಗಡೆ ಮಾಡಿತು. ವೃದ್ಧರು, ಗರ್ಭಿಣಿಯರು, ಮಕ್ಕಳು ಸಭೆಗೆ ಬರಬೇಡಿ ಎಂದು ಕೋರಿತ್ತು. ಇದರಿಂದ ವಿಜಯರ ಸಭೆಗಳಿಗೆ ಜನರ ಪ್ರತಿಕ್ರಿಯೆಯ ತೀವ್ರತೆಯನ್ನು ಅರ್ಥಮಾಡಿಕೊಳ್ಳಬಹುದಿತ್ತು. ಎರಡನೆಯದಾಗಿ ಸೆಪ್ಟೆಂಬರ್ 25ರಂದು, ಅಂದರೆ ವಿಜಯ ರ್ಯಾಲಿಗೆ 3 ದಿನ ಮೊದಲು, ಅದೇ ಕರೂರ್ನಲ್ಲಿ ಎಐಡಿಎಂಕೆಯ ಪಳನಿಸ್ವಾಮಿ ರ್ಯಾಲಿಯೊಂದು ನಡೆದಿತ್ತು. ಆ ರ್ಯಾಲಿಗೆ 10,000 ಜನರಿಗೆ ಅನುಮತಿ ಪಡೆದಿದ್ದರು. ಸುಮಾರು 25,000 ಜನರು ಆಗಮಿಸಿದ್ದರು. ಈ ರ್ಯಾಲಿಯಿಂದ 3 ದಿನಗಳ ನಂತರವೇ ವಿಜಯರ ರ್ಯಾಲಿ ನಡೆಯಿತು. ಪಳನಿಸ್ವಾಮಿಯ ರ್ಯಾಲಿಗೆ 25,000 ಜನರು ಬಂದಾಗ ವಿಜಯ ರ್ಯಾಲಿಗೆ ಅದಕ್ಕಿಂತ ಹೆಚ್ಚಿನ ಜನರು ಬರುತ್ತಾರೆಂಬ ಕನಿಷ್ಠ ಅರಿವು ಟಿವಿಕೆ ಪಕ್ಷಕ್ಕಾಗಲಿ ಪೊಲೀಸರಿಗಾಗಲಿ ಇರಲಿಲ್ಲ. ಇದು ಆಯೋಜಕರ ನಿರ್ಲಕ್ಷ್ಯಕ್ಕೆ ಉದಾಹರಣೆ. ಈ 2 ಸಂದರ್ಭಗಳನ್ನು ಸರಿಯಾಗಿ ಗಮನಿಸದೆ ಜನಸಂದಣಿಯನ್ನು ನಿಯಂತ್ರಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳದಿರುವುದು ಟಿವಿಕೆ ಪಕ್ಷ ಮತ್ತು ಪೊಲೀಸರ ವೈಫಲ್ಯವನ್ನು ತೋರಿಸುತ್ತದೆ. ಆದರೆ ಈ ವೈಫಲ್ಯವು ದುರಂತವಾದಾಗಲೇ ಬಯಲಿಗೆ ಬರುತ್ತದೆ. ಕರೂರ್ನಲ್ಲಿ ಇದೇ ಆಯಿತು. ರ್ಯಾಲಿಗೆ ಅನುಮತಿಸಿದ ಸ್ಥಳದಲ್ಲಿ ಬೆಳಗ್ಗಿನಿಂದಲೇ ಜನರ ಕೋಲಾಹಲ ಶುರುವಾಗಿತ್ತು. ಅಭಿಮಾನಿಗಳ ಉತ್ಸಾಹವನ್ನು ಕಾಯ್ದಿಡಲು ವಿಜಯರ ಭಾಷಣಗಳು, ಚಿತ್ರಗೀತೆಗಳನ್ನು ಜನರ ಮಧ್ಯೆ ಬಿತ್ತರಿಸಲಾಗಿತ್ತು. ರ್ಯಾಲಿಗೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಅನುಮತಿ ಇದ್ದರು. ಜನರು ಮಧ್ಯಾಹ್ನ 12 ಗಂಟೆಗೆ ಸ್ಥಳವನ್ನು ತುಂಬಿದ್ದರು. ತಮಿಳುನಾಡಿನ ಜನರ ಅಭಿಮಾನಕ್ಕೆ ಎಲ್ಲೆಯೇ ಇಲ್ಲದ ಕಾರಣ ವಿಜಯ್ಗಾಗಿ ಕಾಯುವ ಜನರ ಗುಂಪು ದೊಡ್ಡದಾಯಿತು. ವಿಜಯರ ಕಾನ್ವಾಯ್ ನಾಮಕ್ಕಲ್ನ ರ್ಯಾಲಿಯಿಂದ ಕರೂರ್ಗೆ ತಲುಪಿದಾಗ ರಾತ್ರಿ 7 ಗಂಟೆಯಾಗಿತ್ತು. ರ್ಯಾಲಿ ಸ್ಥಳದಿಂದ 2 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರದವರೆಗೆ ಟ್ರಾಫಿಕ್ ಜಾಮ್ ಆಗಿತ್ತು. ವಿಜಯರ ಕಾನ್ವಾಯ್ಗೆ ದಾರಿ ಮಾಡಿಕೊಡಲು ಪೊಲೀಸರು ಮತ್ತು ಖಾಸಗಿ ಬೌನ್ಸರ್ಗಳು ತೀವ್ರವಾಗಿ ಶ್ರಮಿಸಿದರು. ವಿಜಯ್ ತಲುಪಿದ ಕೂಡಲೇ ಜನಸಂದಣಿ ಒಮ್ಮೆಗೆ ಉಕ್ಕಿ ಹರಿಯಿತು. ಟಿವಿಕೆ ಪಕ್ಷವು 10,000 ಜನರಿಗೆ ಅನುಮತಿ ಪಡೆದಿದ್ದರು. ಮಧ್ಯಾಹ್ನದ ವೇಳೆಗೆ ಆ ಸಂಖ್ಯೆ 20,000ಕ್ಕೂ ಮೀರಿತ್ತು. ಸಾಯಂಕಾಲ ಚೀಕಟಿಯಾದಾಗ ವಿಜಯ್ ತಲುಪುವ ಮೊದಲೇ 25,000ಕ್ಕೂ ಹೆಚ್ಚಿನ ಜನರು ಜಮಾಯಿಸಿದ್ದರು. ಈ ಸಂದರ್ಭವನ್ನು ಗಮನಿಸಿ ಜನಸಂದಣಿಯನ್ನು ನಿಯಂತ್ರಿಸುವುದು ಕಷ್ಟವೆಂದು ತಿಳಿದು ರ್ಯಾಲಿಯನ್ನು ರದ್ದುಗೊಳಿಸಬೇಕಿತ್ತು. ಆದರೆ 500 ಪೊಲೀಸರನ್ನಷ್ಟೇ ನಿಯೋಜಿಸಲಾಗಿತ್ತು. ಜನಸಂದಣಿ ನಿಯಂತ್ರಣದ ಜವಾಬ್ದಾರಿಯನ್ನು ಟಿವಿಕೆ ಆಯೋಜಕರು ಸಂಪೂರ್ಣವಾಗಿ ತೆಗೆದುಕೊಂಡಿದ್ದರು ಎಂದು ಪೊಲೀಸರು ಹೇಳಿಕೊಂಡಿದ್ದಾರೆ. ಆದರೆ ಈ ಸ್ಥಿತಿಯನ್ನು ಗಮನಿಸಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಬೇಕಿತ್ತು. ಆದರೆ ಈ ಎಲ್ಲ ಕ್ರಮಗಳನ್ನು ಪಾಲಿಸುವಲ್ಲಿ ಎಲ್ಲರೂ ವಿಫಲರಾದರು. ವಿಜಯರ ಕಾನ್ವಾಯ್ ಜನರ ಒತ್ತಡದ ಮಧ್ಯೆ ಸ್ಥಳಕ್ಕೆ ತಲುಪಿತು. ರಾತ್ರಿ 7:40 ವಿಜಯ್ ತಮ್ಮ ಪ್ರಚಾರ ವಾಹನದ ಮೇಲೆ ಭಾಷಣ ಆರಂಭಿಸಿದರು. ವಿಜಯರ ಭಾಷಣಗಳು ಜನರ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿದವು. ಆ ಸಂದರ್ಭದಲ್ಲಿ ಒಂದು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಬೇಕಾಯಿತು. ಆಂಬ್ಯುಲೆನ್ಸ್ ಜನಸಂದಣಿಯ ಮಧ್ಯೆ ಕಷ್ಟಪಟ್ಟು ಕದಲಿತು. ಈ ಸ್ಥಿತಿಯನ್ನು ವಿಜಯ್ ಗಮನಿಸಬೇಕಿತ್ತು. ಆದರೆ ಆಂಬ್ಯುಲೆನ್ಸ್ ಸ್ವಲ್ಪ ಮುಂದೆ ಹೋದ ಕೂಡಲೇ ವಿಜಯ್ ತಮ್ಮ ಭಾಷಣವನ್ನು ಮುಂದುವರೆಸಿದರು. ಜನರು ವಿಜಯ್ರನ್ನು ದಗ್ಗಡದಿಂದ ನೋಡಲು ಒಡ್ಡಾಡಿದರು. ಇದರಿಂದ ವಾಹನದ ಸನಿಹದಲ್ಲಿದ್ದವರ ಮೇಲೆ ಒತ್ತಡ ಹೆಚ್ಚಾಯಿತು. ವಿಜಯ್ರನ್ನು ದಗ್ಗಡದಿಂದ ನೋಡಲು ಜನರ ಉನ್ಮಾದ
ಉತ್ಸಾಹ ಒಂದು ಭೌತಿಕ ಶಕ್ತಿಯಾಗಿ ಮಾರ್ಪಟ್ಟಿತು. ಒಂದು ಕ್ಷಣದಲ್ಲಿ ಜನರ ಅಭಿಮಾನ ಉನ್ಮಾದವಾಗಿ, ಆ ಉನ್ಮಾದವು ಒಂದು ನಿಯಂತ್ರಿಸಲಾಗದ ಶಕ್ತಿಯಾಗಿ ಮಾರ್ಪಟ್ಟಿತು. ಪ್ರಚಾರ ವಾಹನದ ಮುಂಭಾಗದಲ್ಲಿದ್ದವರು ಒತ್ತಡವನ್ನು ತಡೆದುಕೊಳ್ಳಲಾಗದೆ ಕುಸಿದರು. ಹಿಂದಿನಿಂದ ಒಡ್ಡಾಡಿದವರು ಮುಂದಿನವರ ಮೇಲೆ ಬಿದ್ದರು. ಕೆಳಗೆ ಬಿದ್ದವರು ಎದ್ದೇಳಲು ಪ್ರಯತ್ನಿಸಿದರೆ ಇನ್ನಷ್ಟು ಜನರು ಅವರ ಮೇಲೆ ಒಡ್ಡಾಡಿದರು. ಈ ಗೊಂದಲದಲ್ಲಿ ಸುಮಾರು 150 ಜನರು ಗಂಭೀರವಾಗಿ ಗಾಯಗೊಂಡರು. ಕೆಲವರು ಅದೃಷ್ಟವಶಾತ್ ಬದುಕುಳಿದರಾದರು. ದುರ್ಬಲರಾದವರು, ಮಕ್ಕಳು, ಮಹಿಳೆಯರು ಈ ದುರಂತದಲ್ಲಿ ತಮ್ಮ ಜೀವವನ್ನೇ ಕಳೆದುಕೊಂಡರು. ಕೆಲವೇ ನಿಮಿಷಗಳಲ್ಲಿ ವಿಜಯರ ಕಣ್ಣೆದುರೆ, ಅವರ ಪ್ರಚಾರ ವಾಹನದ ಮುಂದೆಯೇ ಈ ಭೀಕರ ದೃಶ್ಯ ಆವಿಷ್ಕೃತವಾಯಿತು. ವಿಜಯ್ ತಕ್ಷಣ ಭಾಷಣವನ್ನು ನಿಲ್ಲಿಸಿ ಅಲ್ಲಿಂದ ತೆರಳಿದರು. ದೂರದಲ್ಲಿದ್ದವರಿಗೆ ಅಸಲಿಗೆ ಏನಾಯಿತೆಂಬ ಅರಿವೂ ಇರಲಿಲ್ಲ. ಈ ಗೊಂದಲದಲ್ಲಿ ಗಾಯಗೊಂಡವರನ್ನು ಸಕಾಲದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲು ಸಾಧ್ಯವಾಗಲಿಲ್ಲ. ಈ ದುರಂತವು 40 ಜನರ ಜೀವವನ್ನು ಬಲಿ ತೆಗೆದುಕೊಂಡಿತು. 80ಕ್ಕೂ ಹೆಚ್ಚಿನ ಜನರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕರೂರ್ ಸರ್ಕಾರಿ ಆಸ್ಪತ್ರೆಯ ಸುತ್ತಮುತ್ತ ಶವಗಳ ಸುತ್ತಲೂ ಕುಟುಂಬದವರ ಗೋಳಾಟದಿಂದ ಕೂಡಿತ್ತು. ಮೂತರಲ್ಲಿ 17 ಮಹಿಳೆಯರು ಮತ್ತು 10 ಮಕ್ಕಳಿದ್ದು ಈ ದುರಂತದ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಸೆಪ್ಟೆಂಬರ್ 27ರ ರಾತ್ರಿ 8 ಗಂಟೆಗೆ ಈ ದುರಂತದ ವಾರ್ತೆ ಹರಿದಾಡಲಾರಂಭಿಸಿತು. 8:30 ಗಂಟೆಗೆ ಮೃತರ ಸಂಖ್ಯೆ 30ಕ್ಕೂ ಮೀರಿತ್ತೆಂದು ತಿಳಿದಾಗ ಎಲ್ಲರೂ ದಿಗ್ಭ್ರಾಂತರಾದರು. ಪ್ರಧಾನಮಂತ್ರಿ ಮೋದಿ ಸೇರಿದಂತೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಈ ಘಟನೆಗೆ ತೀವ್ರ ವಿಷಾದ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 28ರ ಬೆಳಗ್ಗೆ ಒಟ್ಟು 40 ಜನರು ಮೃತಪಟ್ಟಿದ್ದಾರೆಂಬ ವಾರ್ತೆ ದೇಶಾದ್ಯಂತ ಸಂಚಲನ ಸೃಷ್ಟಿಸಿತು. ತಮಿಳುನಾಡು ಸರ್ಕಾರದ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಕರೂರ್ಗೆ ತಲುಪಿದರು. ಕರೂರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತರ ಶವಪರೀಕ್ಷೆ ನಡೆಸಿ ಶವಗಳನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು. ತಮಿಳುನಾಡು ಸರ್ಕಾರವು ಮೃತರ ಕುಟುಂಬಗಳಿಗೆ ಸಿಎಂ ರಿಲೀಫ್ ಫಂಡ್ನಿಂದ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿತು. ಟಿವಿಕೆ ಪಕ್ಷವು 20 ಲಕ್ಷ ರೂಪಾಯಿ ಪರಿಹಾರವನ್ನು ಮತ್ತು ಗಾಯಗೊಂಡವರಿಗೆ 2 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿತು. ಈ ಘಟನೆಯ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ಅರುಣ ಜಗದೀಶ್ ರವರ ನೇತೃತ್ವದಲ್ಲಿ ಆಯೋಗ ರಚಿಸಲಾಗಿದೆ. ಪೊಲೀಸರು ಟಿವಿಕೆಯ ಜನರಲ್ ಸೆಕ್ರೆಟರಿ ಸೇರಿದಂತೆ 4 ಮೇಲೆ ಕೇಸು ದಾಖಲಿಸಿದ್ದಾರೆ. ಸೆಪ್ಟೆಂಬರ್ 29ರ ಸಾಯಂಕಾಲ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕರೂರ್ಗೆ ಭೇಟಿ ನೀಡಿ ಮೃತರ ಕುಟುಂಬದವರನ್ನು ಭೇಟಿಯಾದರು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರನ್ನು ಪರಾಮರ್ಶಿಸಿದರು. ವಿಜಯರನ್ನು ಬಂಧಿಸುತ್ತಾರೆ ಎಂದು ಮಾಧ್ಯಮದವರು ಕೇಳಿದಾಗ ಆಯೋಗದ ವರದಿಯ ಆಧಾರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಈ ಎಲ್ಲವನ್ನೂ ನೋಡಿದಾಗ ತಮಿಳುನಾಡಿನ ಜನರ ಅಭಿಮಾನವನ್ನು ಮೆಚ್ಚಿಕೊಳ್ಳಲೇಬೇಕು. ಆದರೆ ಈ ಅಭಿಮಾನವು ಎಷ್ಟರ ಮಟ್ಟಿಗೆ ವಿಜಯರ ರಾಜಕೀಯ ಜೀವನಕ್ಕಾಗಿ 40 ಜನರ ಜೀವವನ್ನು ಬಲಿ ತೆಗೆದುಕೊಂಡಿದೆ. ಒಬ್ಬ ಅಭಿಮಾನಿಯು 9 ತಿಂಗಳ ಗರ್ಭಿಣಿಯಾದ ತನ್ನ ಗಂಡತಿಯನ್ನು ಕರೆತಂದು ತನ್ನ ಜೀವವನ್ನೇ ಕಳೆದುಕೊಂಡ. ಇನ್ನೊಬ್ಬ ತನ್ನ 2 ವರ್ಷದ ಮಗನನ್ನು ವಿಜಯರನ್ನು ತೋರಿಸಲೆಂದೇ ಕರೆತಂದ. ಆದರೆ ಆ ಮಗನೇ ಈ ದುರಂತದಲ್ಲಿ ಕಾಣೆಯಾದ. 17 ಮಹಿಳೆಯರು, 10 ಮಕ್ಕಳು ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಈ ಎಲ್ಲವೂ ಒಂದು ರೀತಿಯ ಉನ್ಮಾದದ ಅಭಿಮಾನವನ್ನು ತೋರಿಸುತ್ತದೆ. ಈ ದುರಂತದಲ್ಲಿ ಮೃತಪಟ್ಟವರನ್ನು, ಗಾಯಗೊಂಡವರನ್ನು ಮಾತ್ರವಲ್ಲ, ವಿಜಯರ ಸಭೆಗೆ ಆಗಮಿಸಿದ ಎಲ್ಲರಲ್ಲೂ ಅಭಿಮಾನವನ್ನೇ ಕಾಣಬೇಕು. ವಿಜಯರಂತಹವರ ಮೇಲೆ ಜೀವವನ್ನೇ ಲೆಕ್ಕಿಸದೆ ತೋರಿಸುವ ಈ ಅಭಿಮಾನವನ್ನು ಅರ್ಥಮಾಡಿಕೊಳ್ಳದೆ ಜನರಲ್ಲಿ ಮೂರ್ಖತನವನ್ನು ಹುಡುಕುವುದು ತಪ್ಪು. ಏಕೆಂದರೆ ವಿಜಯ ರ್ಯಾಲಿಗೆ ಬಂದವರೆಲ್ಲರೂ ಅವರ ಸಿನಿಮಾಗಳ ಮೇಲೆ, ರಾಜಕೀಯದ ಮೇಲೆ ಆಧಾರಿತವಾಗಿ ಬದುಕುತ್ತಿರುವವರೇ. ಅವರಿಗೆ ಕುಟುಂಬ, ಜವಾಬ್ದಾರಿಗಳಿದ್ದರು. ಎಲ್ಲವನ್ನೂ ಪಕ್ಕಕ್ಕಿಟ್ಟು ವಿಜಯ್ಗಾಗಿ ಜೀವವನ್ನು ಪಣಕ್ಕಿಡುವುದರಲ್ಲಿ ತಪ್ಪೇನಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ಇದು ಕೇವಲ ವಿಜಯರ ಸಭೆಯ ಬಗ್ಗೆ ಮಾತ್ರವಲ್ಲ. ದೇಶಾದ್ಯಂತ, ವಿಶೇಷವಾಗಿ ತೆಲುಗು ರಾಜ್ಯಗಳಲ್ಲಿ ರಾಜಕೀಯ ನಾಯಕರಿಗಾಗಿ, ಸಿನಿಮಾ ತಾರೆಗಳಿಗಾಗಿ ಜೀವವನ್ನೇ ಲೆಕ್ಕಿಸದೆ ವರ್ತಿಸುವ ಅಭಿಮಾನಿಗಳು ಸಾಕಷ್ಟಿದ್ದಾರೆ. ಅವರನ್ನೂ ಮೆಚ್ಚಿಕೊಳ್ಳಬೇಕು. ಆದರೆ ಈ ದುರಂತದಿಂದ ಏನನ್ನೂ ಕಲಿಯದಿದ್ದರೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದೇ ಇರಲಿಕ್ಕಿಲ್ಲ. ಈ ದುರಂತಕ್ಕೆ ಯಾರನ್ನೂ ದೂಷಿಸಬೇಕು? ಪೊಲೀಸರನ್ನ, ಆಯೋಜಕರನ್ನ, ಅಥವಾ ಈ ಉನ್ಮಾದದ ಅಭಿಮಾನವನ್ನೇನಾ? ಈ ಘಟನೆಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡ ಮೇಲೆ ಸಿನಿಮಾ ತಾರೆಗಳ ಮೇಲೆ,
ರಾಜಕೀಯ ನಾಯಕರ ಮೇಲೆ ಇರುವ ಈ ಗೀಳಿನ ಅಭಿಮಾನವನ್ನು ಸಹಿಸಿಕೊಂಡು ಕೊನೆಯಲ್ಲಿ ನಾವು ಬಳಸಿದ ವ್ಯಂಗ್ಯವನ್ನು ಅರ್ಥಮಾಡಿಕೊಳ್ಳಿ. ಈಗಲಾದರೂ ಕಣ್ಣು ತೆರೆಯಿರಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಬದುಕಿ. ಈ ಗುಲಾಮಗಿರಿಯಿಂದ ಹೊರಬನ್ನಿ. ಜೈ ಹಿಂದ್.